ಓಂ ಶಾಂತಿ. ಜ್ಞಾನ ಯೋಗದಿಂದ ನಿಶ್ಚಯ ಉಂಟಾಗುತ್ತದೆ, ಸಾಕ್ಷಾತ್ಕಾರದಿಂದಲ್ಲ. ಸಾಕ್ಷಾತ್ಕಾರವು ಡ್ರಾಮಾದಲ್ಲಿ ನಿಗದಿಯಾಗಿದೆ, ಬಾಕಿ ಆದ್ದರಿಂದ ಯಾರದೇ ಕಲ್ಯಾಣ ಆಗುವುದಿಲ್ಲ. ಭಗವಂತನು ಶಕ್ತಿಶಾಲಿಯಾಗಿದ್ದಾರೆ, ಅವರು ಸತ್ತವರನ್ನು ಬದುಕಿಸುತ್ತಾರೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ. ಆದರೆ ನಾನು ಈ ರೀತಿಯ ಶಕ್ತಿಯನ್ನು ತೋರಿಸುವುದಿಲ್ಲವೆಂದು ತಂದೆಯು ಹೇಳುತ್ತಾರೆ. ಬಾಕಿ ಯಾರು ನವಧಾ ಭಕ್ತಿ ಮಾಡುತ್ತಾರೆಯೋ ಅಂತಹವರಿಗೆ ಸಾಕ್ಷಾತ್ಕಾರ ಮಾಡಿಸುತ್ತೇನೆ. ಇದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಸಾಕ್ಷಾತ್ಕಾರ ಮಾಡಿಸುವಂತಹ ಜಾದೂತನದ ತಂದೆಯಲ್ಲಿದೆ. ಆದ್ದರಿಂದ ಕೆಲವು ಮಕ್ಕಳಿಗೆ ಮನೆಯಲ್ಲಿ ಕುಳಿತಲ್ಲಿಯೇ ಬ್ರಹ್ಮನ ಅಥವಾ ಶ್ರೀಕೃಷ್ಣನ ಸಾಕ್ಷಾತ್ಕಾರವಾಗುತ್ತದೆ. ನಾವು ಬೇರೆ ಸತ್ಸಂಗಗಳಿಗೆ ಬಂದಾಗ ಶರೀರಗಳನ್ನು ನೋಡುತ್ತೀರಿ, ಶಾಸ್ತ್ರಗಳನ್ನು ನೆನಪು ಮಾಡಿಕೊಂಡು ಹೇಳುತ್ತೀರಿ. ಅನೇಕ ಪ್ರಕಾರದ ಶಾಸ್ತ್ರಗಳಿವೆ, ಅದಂತೂ ನೀವು ಜನ್ಮ ಜನ್ಮಾಂತರದಿಂದಲೂ ಕೇಳುತ್ತಲೇ ಬಂದಿದ್ದೀರಿ. ಈಗ ಬ್ರಹ್ಮನನ್ನ ಯಾರು ಪೂಜಿಸುವುದಿಲ್ಲ, ಕೃಷ್ಣ ಪೂಜೆಯನ್ನಾದರೂ ಮಾಡುತ್ತಾರೆ. ಬ್ರಹ್ಮನನ್ನು ಯಾರು ತಿಳಿದೇ ಇಲ್ಲ. ಪ್ರಜಾಪಿತ ಬ್ರಹ್ಮನಂತೂ ಈಗ ಬಂದಿದ್ದಾರೆ, ಇವರು ಪ್ರಜಾಪಿತನಾಗಿದ್ದಾರೆ. ಗಂಗಾಸಾಗರದ ಮೇಲಕ್ಕೆ ಹೋಗುತ್ತಾರೆ, ಸ್ನಾನ ಮಾಡುವುದರಿಂದ ಪಾವನರಾಗುತ್ತೇವೆಂದು ತಿಳಿಯುತ್ತಾರೆ. ಆದರೆ ಈ ನದಿಗಳೇನು ಪತಿತ ಪಾವನಿಯಲ್ಲ. ಶಿವತಂದೆ ತಿಳಿಸುತ್ತಾರೆ, ನಾನು ಡ್ರಾಮಾದ ಬಂಧನದಲ್ಲಿ ಬಂಧಿತನಾಗಿದ್ದೇನೆ. ಎಲ್ಲರ ಪಾತ್ರವು ನಿಶ್ಚಿತವಾಗಿರುತ್ತದೆ, ನನ್ನ ಪಾತ್ರವು ನಿಶ್ಚಯವಾಗಿದೆ. ಕಾಳಿದೇವಿಯ ನವಧಾ ಭಕ್ತಿಯನ್ನು ಬಹಳ ಮಾಡುತ್ತಾರೆ. ಕಾಳಿಯ ಈ ರೀತಿ ರೂಪವಂತೂ ಇಲ್ಲ, ಆದರೆ ನವಧಾ ಭಕ್ತಿಯನ್ನು ಮಾಡುವುದರಿಂದ ತಂದೆಯು ಭಾವನೆಯ ಫಲವನ್ನು ಕೊಡುತ್ತಾರೆ. ನೀರಳಿಗೂ ಸಾಕ್ಷಾತ್ಕಾರವಾಯಿತು, ಹಾಗೆಂದು ಆತ್ಮವೇನು ಅಲ್ಲಿಗೆ ಹೋಗಲಿಲ್ಲ. ಕುಳಿತಲ್ಲೇ ಸಾಕ್ಷಾತ್ಕಾರವಾಗುತ್ತದೆ, ಆದರೆ ಯಾರೂ ನನ್ನನ್ನು ಪಡೆಯುವುದಿಲ್ಲ ಎಂದು ಯಾರಿಂದಲೂ ಭಕ್ತಿಯನ್ನು ಬಿಡಿಸಬಾರದು. ಯಾವಾಗ ಜ್ಞಾನಕ್ಕೆ ಬರುತ್ತಾರೆಯೋ ಆಗ ಭಕ್ತಿಯು ತಾನಾಗೇ ಬಿಟ್ಟು ಹೋಗುತ್ತದೆ. ಬಾಬಾ ಭಕ್ತನಂತೂ ಆಗಿದ್ದರು, ಆದರೆ ಜ್ಞಾನವೂ ಸಹ ಸ್ವಲ್ಪ ಇತ್ತು. ಎಲ್ಲರೂ ಭಕ್ತರಾಗಿದ್ದಾರೆ. ನಾವೀಗ ತಂದೆಯು ಮಕ್ಕಳು ಮಾಲೀಕರಾಗಿ ಬಿಟ್ಟಿದ್ದೇವೆ. ಮಕ್ಕಳನ್ನು ಬ್ರಹ್ಮಾಂಡದ ಮಾಲೀಕರನ್ನಾಗಿ ಮಾಡುತ್ತಾರೆ. ಈಗ ತಂದೆ ತಿಳಿಸುತ್ತಾರೆ, ನಾನು ನಿಮಗೆ ಈ ರೀತಿ ಶಿಕ್ಷಣವನ್ನು ಕೊಡುತ್ತೇನೆ, ಇಂತಹ ಕರ್ಮವನ್ನು ಕಲಿಸುತ್ತೇನೆ. ಇದರಿಂದ ನೀವು 21 ಜನ್ಮಗಳಲ್ಲಿ ಸದಾ ಸುಖಿಯಾಗಿರುತ್ತೀರಿ. ಶ್ರೀಕೃಷ್ಣನ ಚಿತ್ರವನ್ನು ನೋಡಿ ಹಳೆಯ ಪ್ರಪಂಚವನ್ನು ಕಾಲಿನಿಂದ ಒದೆಯುತ್ತಾ ಮತ್ತು ಹೊಸ ಪ್ರಪಂಚದಲ್ಲಿ ಬರುತ್ತಾನೆ. ಅಂದಾಗ ನಿಮ್ಮ ಕಾಲು ನರಕದ ಕಡೆ, ಮುಖವು ಸ್ವರ್ಗದ ಕಡೆ ಇರಬೇಕು. ಮನುಷ್ಯರಿಂದ ದೇವತೆಯಾಗುವ ಜಾದುವನ್ನು ಬೇರೆ ಯಾರು ಮಾಡಲು ಸಾಧ್ಯವಿಲ್ಲ. ತಂದೆಯು ವ್ಯಾಪಾರಿಯಾಗಿದ್ದಾರೆ, ಹಳೆಯದನ್ನು ತೆಗೆದುಕೊಂಡು ಹೊಸದನ್ನು ಕೊಡುತ್ತಾರೆ. ಈಗ ನೀವು ಪವಿತ್ರರಾಗುತ್ತೀರಿ, ಆದ್ದರಿಂದ ಧೈರ್ಯವನ್ನು ತೋರಿಸಿ ಎಂದು ತಂದೆಯು ತಿಳಿಸುತ್ತಾರೆ. ಸನ್ಯಾಸಿಗಳ ಮುಂದೆ ಪ್ರತ್ಯಕ್ಷ ಪ್ರಮಾಣವನ್ನು ತೋರಿಸಬೇಕು. ಒಂದು ಜನ್ಮವು ತಂದೆ ಆಜ್ಞೆಯನುಸಾರ ಪವಿತ್ರರಾಗುವುದರಿಂದ ಬಹಳಷ್ಟು ಪ್ರಾಪ್ತಿ ಇರುತ್ತದೆ. ಯೋಗ ಮತ್ತು ಜ್ಞಾನದಿಂದ 21 ಜನ್ಮಗಳಲ್ಲಿ ಆರೋಗ್ಯವಂತರಾಗುತ್ತೀರಿ. ಇದರಲ್ಲಿ ಪರಿಶ್ರಮವಿದೆ. ಈ ಸಮಯದಲ್ಲಿ ಎಲ್ಲರೂ ಸಹ ಜಗಳವಾಡಿ ನಾಶವಾಗುತ್ತಾರೆ. ಬೆಣ್ಣೆಯು ಭಾರತಕ್ಕೆ ಸಿಗುತ್ತದೆ. ಇದನ್ನು ಕೊಡಿಸುವಂತಹವರು ಒಂದೇ ಮಾತರಂ ಆಗಿರುತ್ತಾರೆ. ನಿಮ್ಮನ್ನು ಪುನಃ ಶ್ರೇಷ್ಠಾಚಾರಿ ಸರ್ವಶಕ್ತಿವಂತರನ್ನಾಗಿ ಮಾಡುತ್ತೇನೆ ಎಂದು ಹೇಳುತ್ತಾರೆ. ಸ್ವರ್ಗವನ್ನು ಸ್ಥಾಪಿಸುವುದು ಬಹಳ ಶಕ್ತಿಶಾಲಿ ಕೆಲಸವಾಗಿದೆ, ಆದರೆ ಇದು ಬಹಳ ಗುಪ್ತವಾಗಿದೆ. ಒಂದು ಅಂತಿಮ ಜನ್ಮದಲ್ಲಿ ತಂದೆಯ ಅನುಸಾರ ನಡೆದು ಗೃಹಸ್ಥದಲ್ಲಿರುತ್ತಾ ಪವಿತ್ರರಾಗಬೇಕು. ಇದರಲ್ಲಿ ಬಹಳ ಸಾಹಸವನ್ನು ತೋರಿಸಬೇಕು. ಶ್ರೀಮದಂತೆ ಸದಾ ಶ್ರೇಷ್ಠ ಕರ್ಮವನ್ನು ಮಾಡಬೇಕು. ಶಬ್ದದಿಂದ ದೂರ ಹೋಗಬೇಕು. ಏನೆಲ್ಲ ಓದಿದ್ದೀರಿ ಅಥವಾ ಕೇಳಿದ್ದೀರಿ ಅದನ್ನು ಮರೆತು ತಂದೆಯನ್ನು ನೆನಪು ಮಾಡಬೇಕು. ಪರಿಸ್ಥಿತಿಗಳನ್ನು ಒಳ್ಳೆಯದಕ್ಕಾಗಿ ಎಂದು ತಿಳಿದು ತಮ್ಮ ನಿಶ್ಚಯದ ಅಡಿಪಾಯವನ್ನು ಶಕ್ತಿಶಾಲಿ ಮಾಡುವಂತಹ ಅಚಲ ಅಡೋಲ ಭವ. ಎಂತಹದೇ ಪರಿಸ್ಥಿತಿ ಬರಲಿ, ಅದರಿಂದ ನೀವು ಹೈ ಜಂಪ್ ಹಾಕಿಬಿಡಿ, ಏಕೆಂದರೆ ಪರಿಸ್ಥಿತಿಗಳು ಬರುವುದು ಸಹ ಒಳ್ಳೆಯದಕ್ಕಾಗಿ. ಈ ನಿಶ್ಚಯ ಅಪಾಯವನ್ನು ಶಕ್ತಿಶಾಲಿಯ ಮಾಡುವಂತಹ ಸಾಧನವಾಗಿದೆ. ಸರ್ವರಿಗೆ ಆತ್ಮಿಕ ಪ್ರೀತಿಯ ಅನುಭೂತಿ ಮಾಡಿಸುತ್ತಾ ಸದಾ ನ್ಯಾರ ಮತ್ತು ಪ್ಯಾರ ಆಗಿ. ಓಂ ಶಾಂತಿ. 21 ಜನ್ಮಕ್ಕಾಗಿ 21 ಪರಮಾತ್ಮನ ಮಹಾವಾಕ್ಯವನ್ನು ಆಲಿಸಿ
ತಮ್ಮದೇ ಆದಂಥ ಈ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ. ಓಂ ಶಾಂತಿ.